ಸರ್ ಹೇಳಿ, ಒಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಇವತ್ತೊಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀರಾ, ನಿರ್ದೇಶನ ಮಾಡಿದ್ದೀರಾ, ಲಿರಿಕ್ಸು ನಿಮ್ಮದೇ, ಪ್ರತಿಯೊಂದು ಸ್ಟೇಜಲ್ಲೂ ನೀವು ನಿಂತು ಕೆಲಸ ಮಾಡಿದ್ದೀರಾ. ಹೆಂಗಿದೆ ಸಿನಿಮಾ ಲೋಕ? ಸಿನಿಮಾ ಲೋಕ ಇನ್ನೂ ಒಳಗಡೆ ಬಂದಿಲ್ಲ ಮೇಡಮ್. ಸೊ ಐ ಆಮ್ ಸ್ಟಿಲ್ ಆನ್ ಔಟ್ಸೈಡರ್. ಎಲ್ಲ ಆಚೆ ಕಡೆ ಇದೆಲ್ಲ ಮಾಡ್ತಾಯಿದ್ವಿ. ಬಟ್ ಸಿನಿಮಾ ಲರ್ನ್ ಬೈ ಡೂಯಿಂಗ್ ಅಂತ ಹೇಳ್ತಾರಲ್ವ, ಅದೇ ಥರ ನಾವು ಟ್ರೈ ಮಾಡಿದ್ವಿ. ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ನ ಒಂದೊಂದು ಶಾರ್ಟ್ ಫಿಲ್ಮ್ ಮಾಡಿ ನಾವು ಕಲ್ತ್ಕೊಂಡಿದ್ದು. ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಸೊ ಬಟ್ ಐ ಹೋಪ್ ದಟ್ ವಿ ಕಾಂಪನ್ಸೇಟೆಡ್ ದ್ಯಾಟ್ ಇನ್ ದಿಸ್ ಮೂವಿ. ನಾವು ಇಷ್ಟು ದಿನ ಕಲ್ತ್ಕೊಂಡಿರೋ, ಇಷ್ಟು ದಿನ ಮಾಡಿರೋ ಕೆಲಸ ಎಲ್ಲ ಇಟ್ ಆಲ್ ಕೇಮ್ ಟುಗೆದರ್ ಆ್ಯಸ್ ಒನ್ ಅಮಾಲ್ಗಮೇಷನ್ ಆಫ್ ದ ಪ್ರಾಜೆಕ್ಟ್. ಅದು ತುಂಬ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಸೆಪ್ಟೆಂಬರ್ 4 ರಿಲೀಸ್ ಆಗ್ತಾಯಿದೆ. ಐ ಹೋಪ್ ಪೀಪಲ್ ವಿಲ್ ಲೈಕ್ ಇಟ್. ಆಮೇಲೆ ನಾವು ಒಳಗಡೆ ಬರ್ತೀವಿ ಮೇಡಮ್. ಸರ್, ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಬೇಕಾದ್ರೆ ಕೋಟಿ ದುಡ್ಡು ಬೇಕು ಅಂತಾರೆ. ಬಟ್ ಅದನ್ನು ಸುಳ್ಳು ಮಾಡಿದ್ದೀರಾ ಅನಿಸುತ್ತೆ. ನೀವು ಒಂದು 7 ಲಕ್ಷದಲ್ಲಿ ಮುಗಿಸಿದ್ದೀರಾ. ಅಂದರೆ ಮೇಡಮ್, ಪೈಲಟ್ ಮೂವಿ ಅಷ್ಟು ಮಾಡಿದ್ವಿ. ಬಟ್ ಈ ಸಿನಿಮಾಗೆ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಸರ್ ಅಂದಾಜು? ಒಂದು ಕೋಟಿ ಒಳಗಡೆ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ನಮಗೆ. ಬಟ್ ಫಸ್ಟ್ ಕಾಪಿಯಲ್ಲಿ ಒಂದು ಬಿಲೋ 50ಯಲ್ಲಿ ಮುಗಿಸಿದ್ವಿ. ಬಟ್ ನಮಗೆ ಪ್ರಮೋಷನ್, ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಸರ್, ಈಗ ಒಂದು ಸಿನಿಮಾ ಮಾಡಬೇಕಂದ್ರೆ ಅದರಲ್ಲಿ ಸಹ ಕಲಾವಿದರು ಇರಬೇಕು. ಅಂದರೆ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂಥ ಒಂದಿಷ್ಟು ಕಲಾವಿದರು ಇರಬೇಕಾಗತ್ತೆ. ಅದೆಲ್ಲವನ್ನು ಮರೆತು ಇಬ್ಬರನ್ನೇ ಇಟ್ಕೊಂಡು ಸಿನಿಮಾ ಮಾಡೋದು, ಅದು ನಿಮ್ಮ ಬಿಸ್ನೆಸ್ ಆ್ಯಂಗಲಲ್ಲಿ ವರ್ಕೌಟ್ ಆಗುತ್ತೆ? ಬಿಸ್ನೆಸ್ ಆ್ಯಂಗಲ್ ಅಂತ ನೋಡಿದ್ರೆ ಇಲ್ಲ ಮೇಡಮ್. ಅದು ನಿಮಗೆ ರಿಸ್ಕೇ. ಅದು ರಿಸ್ಕ್ ಫ್ಯಾಕ್ಟ್ರ್ ಅಂತಲೇ ಕರೀತಾರೆ. ಆ್ಯಂಡ್ ರಿಸ್ಕ್ನ ಅವರು ಕಡಿಮೆ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ನೀವು ಆ್ಯಡ್ ಮಾಡೋಕ್ಕೆ ಹೋದರೆ ಸಿನಿಮಾ ಮುಗಿದ ಮೇಲೆ ನಿಮ್ಗೊಂಥರ ಹ್ಯಾಂಗ್ ಓವರ್ ಬರುತ್ತೆ ಮೇಡಮ್. ಅದು ನೀವು ಮಿಸ್ ಮಾಡ್ಕೊಳ್ತೀರ. ಸೊ ನಾವು ಕಮರ್ಷಿಯಲ್ ಎಲಿಮೆಂಟಾ ಇಲ್ಲ ಹ್ಯಾಂಗ್ ಓವರ್ ಅಂತ ನೋಡಿದ್ರೆ ನಮಗೆ ಆ ಎಕ್ಸ್ಪೀರಿಯೆನ್ಸೇ ತುಂಬ ಇಂಪಾರ್ಟೆಂಟ್ ಅಂತ ಫೀಲ್ ಆಯಿತು. ಸೊ ಆವಾಗ ನಾವೇನು ಮಾಡಿದ್ವಿ ಅಂದರೆ, ಸರಿ ಯಾವ ಥರ ಕಮರ್ಷಿಯಲ್ ಎಲಿಮೆಂಟ್ಸು ಬೇಡ, ನಮ್ಮ ಕತೆ ಚೆನ್ನಾಗಿರುತ್ತೆ, ನಾವು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀವೋ ಅದನ್ನು ನೀಟಾಗಿ ಹೇಳ್ಬೋದು ಅಂದ್ಬಿಟ್ಟು ಕಾಂಪ್ರಮೈಸ್ ಮಾಡಿಲ್ಲ. 2 ಕ್ಯಾರೆಕ್ಟರ್ ಇಟ್ಕೊಂಡು ಫಿನಿಷ್ ಮಾಡಿದ್ದೀವಿ. ಐ ಹೋಪ್ ನಾವು ಅಂದ್ಕೊಂಡಿರ್ತಾರೆ ನಿಮಗೂ ಫೀಲ್ ಸಿಗ್ಬೋದು ಮೇಡಮ್ ಈ ಸಿನಿಮಾ ನೋಡಿದ್ರೆ. ಸರ್, 2 ಕ್ಯಾರೆಕ್ಟ್ರು, ಕ್ಯಾಮ್ರಾ ಇಲ್ಲ, ಮೊಬೈಲ್ ಇಟ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಿರೋದು. ಹೌದು ಮೇಡಮ್. ಎಲ್ಲೊಂದು ಸಲ ನೀವು ಇಂಡಸ್ಟ್ರಿಗೆ ಸವಾಲು ಹಾಕಿದ್ದೀರಾ ಹೆಂಗೆ? ಇಲ್ಲ ಮೇಡಮ್, ಹೆಂಗಂದರೆ ದೇರ್ ಆರ್ ಪ್ಲೇಸಸ್ ವಿ ಯೂಸ್ಡ್ ಸಿನಿಮಾ ಕ್ಯಾಮ್ರಾ. ಅದು ನಿಮ್ಗೆ ಏನಾಗುತ್ತೆ ಅಂದರೆ, ಸಿನಿಮಾದಲ್ಲಿ ಒಂದು 10 ಮಿನಿಟ್ಸ್ ಥರ ಬರುತ್ತೆ. ಬಟ್ ದೇರ್ ಆರ್ ಪ್ಲೇಸಸ್ ಇಟ್ ನೀಡ್ಸ್ ಓನ್ಲಿ 5 to 8 ಸೆಕೆಂಡ್ಸ್ ಥರ ಬರುತ್ತೆ. ಸೊ ಆ ಜಾಗದಲ್ಲಿ ನಿಮಗೆ ಒಂದು ವೈಡ್ ಶಾರ್ಟಲ್ಲಿ ಹೋಗಿಬಿಡುತ್ತೆ. ಸೊ ಅಂದರೆ ಲೈಕ್ ಮೊಬೈಲ್ ಫೋನ್ ರೀಪ್ಲೇಸ್ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇಲ್ಲ. ಬಟ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಇದೆ. ಒಂದು ದೊಡ್ಡ 10 to 12 ಮಿನಿಟ್ಸ್ ಏನಿಗೆ ನಿಮಗೆ ಡೆಫಿನೆಟ್ಲಿ ಒಂದು ಸೆಟಪ್ ಬೇಕು, ಒಂದು ಯೂನಿಟ್ ಬೇಕಾಗುತ್ತೆ. ಬಟ್ ಒಂದು ಬಿಗೇಡ್ ರೋಡಲ್ಲಿ ವಾಕ್ ಮಾಡೋ ಥರ ಒಂದು ವೈಡ್ ಶಾಟ್ ಬೇಕಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ಮೊಬೈಲ್ ಫೋನ್ ಇಫ್ ಯು ನೋ ಹೌ ಟು ಯೂಸ್ ಇಟ್. ಸರ್, ಇವಾಗಲೇ ಮಾತಾಡಿದಾಗ ಒಂದು ಮಾತು ಹೇಳ್ತೀರಾ ಅಂದರೆ, ಈಗಾಗಲೇ ನಾವು ಕೊಟ್ಟಂಥ ಪೈಲಟ್ 1 ಲಕ್ಷದ ಮೇಲೆ ರೀಚ್ ಆಗಿದೆ. ಇದರ ಜೊತೆ ವ್ಯೂಸ್ಗಳು ಸಾಕಷ್ಟು ಬಂದಿದೆ. ಹೌದು ಮೇಡಮ್. ಬಟ್ ನಿಮಗೆ ಅನಿಸುತ್ತಾ ಆ ವ್ಯೂಸ್ ಆಗಲಿ, ಲೈಕ್ಸ್ ಆಗಲಿ ನಿಮ್ಮ ಸಿನಿಮಾದ ಟಿಕೆಟ್ ಆಗಿ ಕನ್ವರ್ಟ್ ಆಗಬಹುದು ಅಂತ ಹೇಳಿ? ದಟ್ಸ್ ಅ ಗುಡ್ ಕ್ವೆಶ್ಚನ್ ಮೇಡಮ್. ಏನಂದರೆ, ಫಸ್ಟು ಒಂದು ಕ್ವೆಶ್ಚನ್ ಕೇಳಿದ್ರಿ, 2 ಸಿನಿಮಾ ಇಟ್ಕೊಂಡು ಹೆಂಗೆ ಸಾಧ್ಯ ಆಗುತ್ತೆ ಅಂತ. ದಟ್ ವಾಸ್ ಮೈ ಕ್ವೆಶ್ಚನ್ ಇನ್ ಮೈ ಹೆಡ್ ವೆನ್ ಐ ರೋಟ್ ದಿಸ್ ಮೂವಿ. ಸೊ ಅದನ್ನು ಹೆಂಗೆ ನಾವು ಟೆಸ್ಟ್ ಮಾಡೋದು? ಅದನ್ನು ನಾವು ಬೇರೊಬ್ಬರು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಟೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ, ಒಂದು ಚಿಕ್ಕ ಮೂವಿ ನಮ್ಮ ಕೈಲಾಗಿಂದ ಒಂದು ಚಿಕ್ಕ ಪೈಲಟ್ ಮೂವಿ ಮಾಡಿದ್ವಿ ಮೇಡಮ್. ಅದು ಜನ ಹತ್ರ ಕೊಟ್ಟಿದ್ದು, ನಾವು ಹೆಂಗೆ ಅದನ್ನು ರಿಯಾಕ್ಟ್ ಮಾಡ್ತಾರಂತ ನೋಡ್ಕೊಂಡಿದ್ವಿ. ಸೊ ಅದ್ರ ಮೇಲೆ ನಾವೇನು ಮಾಡಿದ್ವಿ ಅಂದರೆ, ಇನ್ನೂ ಎನ್ಹಾನ್ಸ್ ಮಾಡಿದ್ವಿ. ಅಲ್ಲಿ ನಮಗೆ ತುಂಬ ಫೀಡ್ಬ್ಯಾಕ್ಸ್ಗೆಲ್ಲ ಬಂತು. ಅದೆಲ್ಲ ತುಂಬ ಸೀರಿಯಸ್ ಆಗಿ ತಗೊಂಡು, ಜನ ಆಲ್ರೆಡಿ ಲೈಕ್ ಮಾಡಿರೋ ಒಂದು ಪ್ರಾಡಕ್ಟ್ನ ಅವ್ರು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಸ್ವಲ್ಪ ಚೆನ್ನಾಗಿ ಇರೋಕ್ಕಾಗಲಿಲ್ಲ, ಇದನ್ನು ರಿಮೂವ್ ಮಾಡ್ಬೋದು ಅಂತ ಹೇಳಿರೋ ಫೀಡ್ಬ್ಯಾಕ್ಸ್ಗಳನ್ನೆಲ್ಲ ಇಟ್ಕೊಂಡು ಅವ್ರು ಲೈಕ್ ಮಾಡಿರೋ ಒಂದು ಪ್ರಾಜೆಕ್ಟ್ನ ಹೈಲಿ ಎನ್ಹಾನ್ಸ್ ಮಾಡಿಬಿಟ್ಟು ಇವಾಗ ಥಿಯೇಟ್ರಿಗೆ ಕಳಿಸ್ತಾ ಇದ್ದೀವಿ ಮೇಡಮ್. ಸರ್, ನಾನು ಕೇಳ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಅಥವಾ OTT, ಜನ ಬಂದು ಕೂತು ನೋಡ್ಬೋದು ಸಿನಿಮಾ. ಒಂದು ಥಿಯೇಟರ್ ಅಂದಾಗ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಜನಕ್ಕೆ ಎಷ್ಟು 1.5 ಗಂಟೆ ಇದೆಯೋ, 2 ಗಂಟೆ ಇದೆಯೋ, ಅದನ್ನು ನೋಡುವಂಥ ಪೇಷನ್ಸ್ ಇವಾಗ ಇದೆಯಾ? ಅಥವಾ ಟಿಕೆಟ್ ಕೊಟ್ಟು ಬಂದು ಸಿನಿಮಾನ ನೋಡ್ತೀನಿ ಅನ್ನುವಂಥ ಪೇಷನ್ಸ್ ಇವತ್ತಿನ ಜನ್ರೇಷನ್ ಆಗಿರ್ಬೋದು, ಇವತ್ತಿನ ಪ್ರೇಕ್ಷಕರಲ್ಲಿ ಇದೆ ಅಂತ ನಿಮಗೆ ಅನಿಸುತ್ತಾ? ಡೆಫಿನೆಟ್ಲಿ ಅನಿಸುತ್ತೆ ಮೇಡಮ್. ಯಾಕಂದರೆ ಐ ಆಮ್ ಆಲ್ಸೋ ಒನ್ ಆಫ್ ದಟ್ ಕೈಂಡ್ ಆಫ್ ಆಡಿಯನ್ಸ್ ಹೂ ಗೋ ಬಿಹೈಂಡ್ ದ ಕಂಟೆಂಟ್. ಎಷ್ಟು ಚಿಕ್ಕ ಸಿನಿಮಾ ಇರ್ಬೋದು, ಎಷ್ಟು ದೊಡ್ಡ ಸಿನಿಮಾ ಇರ್ಬೋದು, ಕಂಟೆಂಟ್ ಇದ್ದರೆ ಡೆಫಿನೆಟ್ಲಿ ಜನ ಹೋಗ್ತಾರೆ ಮೇಡಮ್. ಒಂದು ಕಾಲದಲ್ಲಿ ಎವ್ರಿ ಮಂತ್ ಒನ್ಸ್ ನಾವು ಸಿನಿಮಾ ನೋಡ್ತಾ ಇದ್ವಿ. ಇವಾಗ ಅದು ಒಂದು ವೀಕ್ಲಿ ಒನ್ಸ್ ಆಗಿಬಿಟ್ಟಿದೆ, ಡೈಲಿ ಒನ್ಸ್ ಆಗಿಬಿಟ್ಟಿದೆ. ಅವ್ರಿಗೆ ಬೇಕಾಗಿರೋದು ಫ್ರೆಶ್ ಕಂಟೆಂಟ್ಗಳು, ಫ್ರೆಶ್ ವೇ ಆಫ್ ನೆರೇಷನ್ಗಳು, ಸೇಮ್ ಫೀಲಿಂಗ್. ನನ್ನ ಕ್ಯಾರೆಕ್ಟರ್ ನಾನು ನೋಡ್ತೀನಿ, ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಅಂತ ಒಂದು ರೀತಿಯಲ್ಲಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಆ ಥರ ಒಂದು ಕತೆ ಬಂದರೆ ಫ್ಯೂ ಡೇಸ್ ಸ್ವಲ್ಪ ನಮಗೆ ಲೋ ಆಗುತ್ತೆ. ಬಟ್ ಹೋಗ್ತಾ ವರ್ಡ್ ಆಫ್ ಮೌತಿಂದ ಡೆಫಿನೆಟ್ಲಿ ನಮ್ಮ ಸಿನಿಮಾ ಪಿಕಪ್ ಆಗುತ್ತೆ ಅಂತ ನಮಗೆ ಹೋಪ್ ಇದೆ ಮೇಡಮ್. ಆ ಥರ ಕಂಟೆಂಟ್ ನಾವು ಸರ್, ಕೊನೆಯದಾಗಿ ಇವಾಗ ಜೆನ್ಜಿ ಜನ್ರೇಷನು
ಈ ಡೇಟಿಂಗ್ ಆ್ಯಪ್ಸ್ಗಳು ಮತ್ತೊಂದು ಆ್ಯಪ್ಗಳು ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಡೇಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನೀವು ತರ್ತಾ ಇದ್ದೀರಾ. ಸೊ ಇದು ಇವತ್ತಿನ ಜನ್ರೇಷನ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ, ಜೊತೆಗೆ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟು ಡಿಸ್ಅಡ್ವಾಂಟೇಜಸ್ ಹೌದು ಇದೆ. ಮೇಡಮ್, ಡೆಫಿನೆಟ್ಲಿ. ಸೊ ಈ ಸಿನಿಮಾದಲ್ಲಿ ಅದನ್ನು ಯಾವ ಥರ ನೀವು ಅದೇ ಮೇಡಮ್, ಈ ತೋರಿಸ್ಕೊಡ್ತೀವಿ? ಡಿಸ್ಅಡ್ವಾಂಟೇಜಿಂದ ಏನು ಪ್ರಾಬ್ಲಮ್ ಬರುತ್ತೆ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಫಾರ್ ತುಂಬ ಈಸಿಯಾಗಿ ಅವೈಲೇಬಲ್ ಆಗಿದೆ. ಬಟ್ ಅದನ್ನು ನೀವು ತಗೊಂಡು ಅದ್ರ ಗೋ ವಿತ್ ದ ಫ್ಲೋ ಅಂತ ನೀವು ಹೋದರೆ ಒನ್ ಆಫ್ ದಮ್ ವಿಲ್ ಲೀವ್ ಯು. ಅವಾಗ ಏನಾಗುತ್ತೆ, ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇಟ್, ಅದು ಎಷ್ಟು ನಿಮ್ಮನ್ನ ಹೊಡೆಯುತ್ತೆ, ವಾಟ್ ಆರ್ ದ ಸ್ಪಿರಿಟ್ ದಟ್ ಯು ಆರ್ ಲೂಸಿಂಗ್ ಇಟ್ ಬಿಹೈಂಡ್ ದ್ಯಾಟ್. ಅದು ಕ್ಯಾಶುವಲ್ ಅಂದರೆ ಏನು, ಅದು ಏನಾಗುತ್ತೆ, ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಮೇಡಮ್. ಓಕೆ. ಸೊ ಒಂದು ರಿಯಲ್ ಸ್ಟೋರಿನ ರೀಲಾಗಿ ತೋರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಜನ ಅದನ್ನು ಅಳ್ದು ತೂಗ್ದು ಎಲ್ಲ ಮಾಡ್ತಾರೆ. ಬಟ್ ನಿಮ್ಮ ಲೈಫ್ ಸ್ಟೋರಿನೇ ನೀವು ತೆರೆ ಮೇಲೆ ತಂದಾಗ ಏನೆಲ್ಲ ಚೇಂಜಸ್ ಮಾಡ್ಕೊಂಡು ತಂದಿದ್ದೀರಾ ಅಂತ? ಅಂದರೆ ಮೇಡಮ್, ಫಸ್ಟು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಎಲ್ಲ ರಿಯಲಾಗಿ ನನಗೆ ಆಯಿತು, ನನಗೂ ನನ್ನ ವೈಫಿಗೆಲ್ಲ ಆಯಿತು. ಸೊ ನಾನು ನಾರ್ತ್ ಇಂಡಿಯನ್ನ ಟೀಸ್ ಮಾಡೋದು, ಅವರು ಸೌತ್ ಇಂಡಿಯನ್ ಟೀಸ್ ಮಾಡೋದೆಲ್ಲ ಆಗ್ತು. ಸೊ ಬಟ್ ವೆನ್ ಐ ವಾಸ್ ಡ್ರಾಪಿಂಗ್ ಯರ್ ಬ್ಯಾಕ್, ನನಗೇನೋ ಒಂಥರ ಹೊಡಿತಾ ಇತ್ತು, ವೈ ಎಮ್ ಐ ನಾಟ್ ಲೆಟಿಂಗ್ ಯರ್ ಗೋ ಅಂತ ಫೀಲ್ ಆಯಿತು. ಅದನ್ನು ಮಾತ್ರ ನಾನು ಒನ್ಲೈನ್ ಥರ ಇಟ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ, ಸೊ ಒಂದು ಡ್ರಾಮಾನ ತೊಗೊಂಡು ಬಂದು, ಒಂದು ಪೈನ್ನ ತೊಗೊಂಡು ಬಂದು, ಒಂದು ಫ್ರೆಂಡ್ಶಿಪ್ನ ತೊಗೊಂಡು ಬಂದು ನೀಟಾಗಿ ಒಂದು ಪ್ರೆಸೆಂಟೇಷನ್ ಈ ಮಾಡಿದ್ದೀನಿ. ಕ್ಷಣಕ್ಕೆ ನಿಮ್ಮ ವೈಫ್ ಇದನ್ನು ನೋಡಿ ಏನು ಅಂದಿದ್ದಾರೆ ಅಂತ? ಅವ್ರಿಗೆ ಸಿನಿಮಾ ಇನ್ನೂ ತೋರಿಸಿಲ್ಲ, ಸೊ ನಾನು ಥಿಯೇಟ್ರಲ್ಲಿ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಐ ಹೋಪ್ ಶಿ ವಿಲ್ ಲೈಕ್ ಇಟ್. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್.